ನನ್ನ ಜೋಡಿಯ ಶಾಪಿಂಗ್ ಮುಗೀತು ಇವಾಗ. ಸೊ ಇಲ್ಲಿದೆ ನೋಡಿ. ಸೊ ನನ್ನ ಬಿಲ್ ಇಷ್ಟ ಆಗಿದೆ, 3285 ಆಗಿದೆ. ಏನ್ ತಗೊಂಡಿದೆ ಅಂತ ಬರೀ 3 ಬಟ್ಟೆ ಅಷ್ಟು ತಗೊಂಡಿದ್ದೀನಿ, ಇಷ್ಟು ಬಿಲ್ ಆಗಿದೆ. ನೆಕ್ಸ್ಟ್ ಈಗ ನನ್ನ ನಾನೇನೋ ನೋಡಕ್ ಬಂದಿದ್ದೀನಿ, ಇವರು ಶೂ ನೋಡ್ಬಿಟ್ರು ನೋಡಿ. ಆಗ್ಲೇ ಶೂ ನೋಡಿ ಸೆಲೆಕ್ಟ್ ಮಾಡಿಟ್ಟಿದ್ದಾರೆ ನೋಡಿ ಗೈಸ್. ಶೂ ಆಗ್ಲೇ ತಗೊಂಡ್ಬಿಟ್ರು. ಈಗ ಈ ಅಪ್ಪಂದು ಏನ್ ಪ್ರಾಬ್ಲಮ್ ಅದ, ಶೂ ತಗೊಂಡ್ಬಿಟ್ರು. ಹೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ನೆಕ್ಸ್ಟ್, ನಾನು ಮೊನ್ನೆ ಹೇಳ್ದಾಗೆ ನನ್ನ ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ, ಸೆಕೆಂಡ್ ಬ್ಲಾಗ್. ಸೊ ಅದೇ ಥರ ಏನಂತಂದ್ರೆ, ಇವತ್ತು ನಾನು ಮೊನ್ನೆ ಹೇಳಿದ್ದೆಲ್ಲ ನನಗೆ ಡ್ರೆಸ್ ಪರ್ಚೇಸ್ ಮಾಡೋದೊಂದು ಕಂಟಿನ್ಯೂಟಿ ಅದು ಇಷ್ಟ ಆಗಿಲ್ಲ ಅಂತ. ಸೊ ಇವತ್ತು ನಾನು ವೆಸ್ಟ್ ಸೈಡಿಗೆ ಹೋಗ್ತಾ ಇದ್ದೀನಿ. ಬಟ್ ಎಟ್ ಎಂಡ್ ಆಫ್ ದಿ ಡೇ ಇವತ್ತು ನಾನು ಡ್ರೆಸ್ ಫೈನಲ್ ಮಾಡಿ ಯಾವುದಾದ್ರು ಒಂದು ತೊಗೊತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನೇನು ತೊಗೊತೀನಿ, ಏನೇನು ಮಾಡ್ತೀನಿ ಅಂತ ಇವತ್ತೂ ತೋರಿಸ್ತೀನಿ. ಸೊ ಗಾಯ್ಸ್, ಇವಾಗ ವೆಸ್ಟ್ ಸೈಡಿಗೆ ಹೋಗ್ತಾ ಇದ್ದೀವಿ ಆಗಲೇ. ಸೊ ಇನ್ನೇನು ವೆಸ್ಟ್ ಸೈಡಿಗೆ ರೀಚ್ ಆಗ್ಲಿಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿದೆ. ಸೊ ಆಲ್ಮೋಸ್ಟ್ ಅಲ್ಲಿ ಅವ್ರು ಎಲ್ಲಿ ರೀಚ್ ಆಗಿದ್ದೀನಿ ಅಂತಂದ್ರೆ ಜುಡಿಯೋ ಹತ್ರ ಬಂದಿದ್ದೀವಲ್ಲ. ಸೊ ಜುಡಿಯೋ ಹತ್ರ ಇದ್ದೀವಿ, ಜುಡಿಯೋ ಹತ್ರ ಅಲ್ಲ ಸಾರಿ, ವೆಸ್ಟ್ ಸೈಡ್ ಹತ್ರ ಇದ್ದೀವಿ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಜುಡಿಯೋನೇ ಇರೋದು. ಸೊ ವೆಸ್ಟ್ ಸೈಡಲ್ಲಿ ಚೆಕ್ ಮಾಡ್ತೀನಿ ಯಾವ ಥರ ಇದೆ ಅಂತ. ನಾನು ಅವಾಗಲೇ ಹೇಳ್ದಾಗೆ ನನಗೆ ಇಷ್ಟ ಆಗಬೇಕಲ್ಲ, ಬಟ್ ಒಟ್ಟಿನಲ್ಲಿ ಇವತ್ತು ಫೈನಲೈಸ್ ಮಾಡಿ ಯಾವುದಾದ್ರು ಒಂದು ಡ್ರೆಸ್ ತೊಗೊತೀನಿ. ವೆಸ್ಟ್ ಸೈಡಲ್ಲಿ ಸಿಕ್ಕಿಲ್ಲ ಅಂದರೆ ಜುಡಿಯೋದಲ್ಲಿ ನೋಡ್ತೀನಿ, ಜುಡಿಯೋದಲ್ಲಿ ಸಿಕ್ಕಿಲ್ಲ ಅಂದರೆ ಲಾಸ್ಟ್ ಇರೋದು ಚಾನ್ಸ್ ಬಂದು ಕಮ್ನಳ್ಳಿಯಲ್ಲಿದೆ. ಸೊ ಕಮ್ನಳ್ಳಿಯಲ್ಲಿ ಟ್ರೈ ಮಾಡ್ತೀನಿ. ಕಮ್ನಳ್ಳಿಯಲ್ಲಿ ಬೇಕಾದಷ್ಟು ಶಾಪ್ಸ್ ಇದೆ. ಸೊ ಇವತ್ತು ಪರ್ಚೇಸ್ ಮಾಡಲಿಕ್ಕೆ ಅಂತಲೇ ಬೇಗನೆ ಬಂದಿದ್ದೀನಿ ಆಫೀಸಿಂದ. ನೋಡಿ ಗೈಸ್, ಇವಾಗ ಟ್ರಾಫಿಕ್ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಸಿಗ್ನಲ್ ಅಲ್ಲಿ ಇದೆ ನೋಡಿ. ನ್ಯೂ ಜುಡಿಯೋ, ಓಕೆನಾ? ಸೊ ತೋರಿಸ್ತೇನೆ ನೋಡಿ, ಇಲ್ಲಿದೆ ಈ ಜುಡಿಯೋ. ಇಲ್ಲಿ ಇವಾಗ ನಾನು ಹೋಗ್ತೀನಿ ಇಲ್ಲಿಗೆ, ಇಲ್ಲಿ ಟ್ರೈ ಮಾಡ್ತೀನಿ, ನೋಡ್ತೀನಿ ಯಾವ ಥರ ಇದೆ ಅಂತ. ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಓಕೆನಾ? ನೋಡೋಣ ನಾನು ಏನು ಯಾವುದೆಲ್ಲ ಟ್ರೈ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ. ಗಾಯ್ಸ್, ಫೈನಲಿ ನಾವು ಮನೆ ಹತ್ರ ಇರೋ ಫಸ್ಟ್ ಜುಡಿಯೋ ಇದೆಲ್ಲ, ಅಂದರೆ ಹೊಸ ಜುಡಿಯೋ, ಅಲ್ಲಿ ರೀಚ್ ಆಗಿದ್ದೀವಿ ನೋಡಿ. ಸೊ ಬನ್ನಿ ನೋಡೋಣ, ಒಳಗೆ ಹೋಗ್ತಾ ಇದ್ದೀನಿ ನಾನು. ನೋಡೋಣ ಯಾವ ಥರ ಡ್ರೆಸ್ ನನಗೆ ಲೈಕ್ ಆದರೆ ಇಲ್ಲೇ ತಗೊತೀನಿ. ನೋಡ್ತಾ ಇದ್ದೀನಿ ಗಾಯ್ಸ್ ಇವಾಗ ಯಾವ ತರ ಇದೆ ಅಂತ. ಕಣ್ಣಿಗೆ ಸ್ವಲ್ಪ ಬ್ಲಿಂಕ್ ಅನಿಸ್ತಿದೆ. ಕಲೆಕ್ಷನ್ಸ್ ಗೈಸ್ ನೋಡಿ, ಇದು ಪ್ಯಾಂಟ್ ಓಕೆ ಅನಿಸ್ತಾ ಇದೆ, ಜಸ್ಟ್ ಟ್ರೈ ಮಾಡ್ತೀನಿ. ಕಲೆಕ್ಷನ್ಸ್ ಓಕೆ. ಮತ್ತೆ ಒಂದು ಬೂಟ್ ಕಟ್ ಜೀನ್ಸ್ ಲೈಟ್ ಕಲರ್ ತಗೊಂಡಿದ್ದೀನಿ. ಅದೇ ಥರ ಅದ್ರ ಜೊತೆಗೆ ಇನ್ನೊಂದು ಜೀನ್ಸ್ ತಗೊಂಡಿದ್ದೀನಿ ಬ್ಯಾಗಿ. ಮತ್ತೆ ಇದೊಂದು ನೋಡಿದ್ದೀನಿ, ಇದು ಯಾಕೋ ಓಕೆ ಅನಿಸ್ತಾ ಇದೆ, ಇದು ಟ್ರೈ ಮಾಡಿ ನೋಡ್ತೀನಿ ಜಸ್ಟ್. ಅದೇ ಥರ ಇದನ್ನು ಓಕೆ ಟ್ರೈ ಇಷ್ಟು ಬಿಡ್ತಾರೆ ಇಲ್ಲ. ಗೈಸ್, ಫೈನಲಿ ನಾನು ಪ್ಯಾಂಟ್ ಸೆಲೆಕ್ಟ್ ಮಾಡಿದ್ದೀನಿ. ಈ ಪ್ಯಾಂಟ್ ಸೆಲೆಕ್ಟ್ ಮಾಡಿದ್ದೀನಿ, ಮತ್ತೆ 2 ಟಾಪ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಂಗೆ ಇದಕ್ಕೊಂದು ಟಾಪ್ ಬೇಕು, ಅದು ವೆಸ್ಟ್ ಸೈಡಲ್ಲಿ ಚೆಕ್ ಮಾಡ್ತೀನಿ, ಟೈಮ್ ಇಲ್ಲ. ಟಾಪ್ ಯಾವುದೂ ಇಷ್ಟ ಆಗಿಲ್ಲ ನಂಗೆ, ಜೀನ್ಸ್ ಅಷ್ಟು ಸೆಲೆಕ್ಟ್ ಮಾಡ್ತೀನಿ, ಮತ್ತೆ 2 ಟಾಪ್ ಸೆಲೆಕ್ಟ್. ಟಾಪ್ ನಾನು ವೆಸ್ಟ್ ಸೈಡಲ್ಲಿ ನೋಡ್ತೀನಿ. ಚೆನ್ನಾಗಿದಲ್ಲ ಇದು? ಈಗ ಇಲ್ಲಿ ನೋಡಿ, ಚೆನ್ನಾಗಿದೆ ಜುಡಿಯೋ. ಬಟ್ ಜುಡಿಯೋ ಲಿಪ್ಸ್ಟಿಕ್ ನಂಗೆ ಇಷ್ಟ ಆಗಲ್ಲ.
ಒಂದು ನೇಲ್ ಪೇಂಟ್ ಕೂಡ ತಗೊಂಡಿದ್ವಿ, ಟ್ರಾನ್ಸ್ಪರೆಂಟ್ ನೇಲ್ ಪೇಂಟ್. ನನ್ನ ಕೂದಲೆಲ್ಲ ಏನೇನು ಗಲೀಜಾಗಿದೆ, ಡ್ರೆಸ್ ಎಲ್ಲ ಹಾಕ್ತಾ ಹಂಗೆ ಎಲ್ಲ ಫುಲ್ ಆಚೆ ಬಂದ್ಬಿಟ್ಟಿದೆ. ಗೈಸ್, ನಾನು ಆ್ಯಕ್ಚುಲಿ ಅದು 2 ಟಾಪ್ ತೊಗೊಂಡೆ. ಸೊ ಅದಕ್ಕೊಂದು ಪ್ಯಾಂಟ್ ತೊಗೊಂತಿದ್ದೆ. ಒಂದು ಪ್ಯಾಂಟ್ ಆಲ್ರೆಡಿ ನನ್ನ ಹತ್ರ ಇದೆ. ನಾನು ಆ್ಯಕ್ಚುಲಿ ಅದು ತೊಗೊಳಕ್ಕೆ ಮರ್ತೋಯ್ತು ಪ್ಯಾಂಟ್. ಸೊ ಅದು ಬಂದು ಗ್ರೀನ್ ವಿತ್ ವೈಟ್ ಯಾವ್ದು ಸೆಲೆಕ್ಟ್ ಮಾಡಿದ್ದು, ಸೊ ಅದ್ರ ಜೊತೆ ಇರೋ ಪ್ಯಾಂಟ್ ಇದು. ಸೊ ಒಂದು ಪ್ಯಾಂಟನ್ನು ತೊಗೊತಾ ಇದ್ದೀನಿ. ಗೈಸ್, ನನ್ನ ಜೋಡಿಯ ಶಾಪಿಂಗ್ ಮುಗೀತು ಇವಾಗ. ಸೊ ಇಲ್ಲಿದೆ ನೋಡಿ. ಸೊ ನನ್ನ ಬಿಲ್ ಇಷ್ಟ ಆಗಿದೆ, 3285 ಆಗಿದೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ಬರೀ 3 ಬಟ್ಟೆ ಅಷ್ಟೇ ತಗೊಂಡಿದ್ದೀನಿ, ಇಷ್ಟು ಬಿಲ್ ಆಗಿದೆ. ನೆಕ್ಸ್ಟ್ ಈಗ ನಾನು ಶಾಪಿಂಗ್ ಬಂದು ವೆಸ್ಟ್ ಸೈಡಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಬನ್ನಿ, ಇವಾಗ ಟೈಮ್ ಇಲ್ಲ, ಬೇಗ ಹೋಗೋಣ ಬನ್ನಿ. ಬೇಗ ಬನ್ನಿ, ಹೋಗೋಣ ಅಂತೆ. ಈಗ ವೆಸ್ಟ್ ಸೈಡಿಗೆ ಹೋಗೋಣ ಅಂತ ಟೈಮ್ ಇಲ್ಲ. ಈಗ ನಾವು ಇನ್ನು ಸ್ವಲ್ಪ ಟೈಮಲ್ಲಿ ಈಗ ನಾವು ವೆಸ್ಟ್ ಸೈಡಿಗೆ ಹೋಗಿ ಬೇಗ ಪರ್ಚೇಸ್ ಮಾಡಿ ಬರ್ಬೇಕು. ಬನ್ನಿ ಹೋಗೋಣ. ಗೈಸ್, ಬನ್ನಿ, ವೆಸ್ಟ್ ಸೈಡಿಗೆ ರೀಚ್ ಆಗಿದ್ದೀನಿ ನಾನೀಗ. ಗಾಡಿ ಪಾರ್ಕ್ ಮಾಡಿದ್ವಿ ನಮ್ಮದು. ಸೊ ಇವಾಗ ನಾನು ವೆಸ್ಟ್ ಸೈಡಿಗೆ ಹೋಗ್ತಾ ಇದ್ದೀನಿ. ಬನ್ನಿ. ನಾನು ರೆಗ್ಯುಲರ್ ಆಗಿ ನೇಲ್ ಪೇಂಟ್ಸ್ ಆಗಲಿ ಅಥವಾ ಲಿಪ್ಸ್ಟಿಕ್ಸ್ ಆಗಲಿ ನಾನು ರೆಗ್ಯುಲರ್ ಇಲ್ಲೇ ವೆಸ್ಟ್ ಸೈಡಲ್ಲಿ ಬರೋದು. ಎಸ್ಪೆಷಲಿ ಕೊತ್ನೂರಲ್ಲಿರೋ ವೆಸ್ಟ್ ಸೈಡಿಗೆ ನಾನು ಪರ್ಚೇಸ್ ಮಾಡೋದು. ಯಾವಾಗಲೂ ನನಗೆ ಇಲ್ಲಿ ಬರಬೇಕು, ನನಗೆ ಇಲ್ಲಿ ತಗೋಬೇಕು ಅಂದಾಗ ಕರ್ಕೊಂಡು ಬರ್ತಾರೆ. ಸೊ ನಾನು ಇಲ್ಲೇ ಬರೋದು. ಲಿಪ್ಸ್ಟಿಕ್ ಆಗಲಿ ಅಥವಾ ನೇಲ್ ಪೇಂಟ್ಸ್ ಆಗಲಿ ನಾನು ಜಾಸ್ತಿ ಇಲ್ಲೇ ತಗೊಳ್ಳೋದು, ವೆಸ್ಟ್ ಸೈಡಲ್ಲಿ. ನೋಡಿ ಗಾಯ್ಸ್, ಇಷ್ಟೊಂದು ಇದು ಚೆನ್ನಾಗಿದೆಯಾ? ಯಾಕೋ ಚೆನ್ನಾಗಿದೆ ಅನಿಸ್ತಾ ಇದೆ. ಬಟ್ಟೆನೂ ಚೆನ್ನಾಗಿದೆ. ಜಸ್ಟ್ ಟ್ರೈ ಮಾಡಿ ನೋಡ್ತೀನಿ ಗೈಸ್. ಚೆನ್ನಾಗಿದೆಯಾ ಗೈಸ್? ಇದು ನೋಡಿ ಯಾವ ತರ ಇದೆ. ಆಕ್ಚುಲಿ ಇವ್ರು ಸೆಲೆಕ್ಟ್ ಮಾಡಿದ್ದೀರಲ್ಲ, ಲೂಸ್ ಇದೆ. ಬಟ್ ನನಗೆ ಯಾಕೋ ಜೀನ್ಸಿಗೆ ಇಷ್ಟ ಆಗಿಲ್ಲ ಇದು. ಇದನ್ನು ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಟಾಪ್ ಇದೆ ನೋಡಿ, ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ನಾನು. ಸೊ ಐ ವಿಲ್ ಟ್ರೈ ದಿಸ್ ಒನ್. ಸೈಡಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ನೋಡಿ. ಇವಾಗ ಸೈಕಲ್ ಗ್ಯಾಪಲ್ಲಿ ಒಬ್ಬರು ಶೂ ನೋಡ್ತಾ ಇದ್ದಾರೆ ನೋಡಿ. ಇದು ಈ ಅಪ್ಪ ಶೂ ನೋಡ್ತಾ ಇದ್ದಾರೆ ನೋಡಿ, ಡುಮ್ಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಲಿಪ್ಸ್ಟಿಕ್ ಕಲೆಕ್ಷನ್ಸ್ ನೋಡ್ತಾ ಇದ್ದೀನಿ ನಾನೀಗ.
ಇಷ್ಟ ಆದರೆ ಇವಾಗ ತೊಗೊತೀನಿ, ಬಟ್ ಅದೇ ನಾನು ಕನ್ಫರ್ಮ್ ಇಲ್ಲ, ಯಾಕಂದ್ರೆ ನಿನ್ನೆ ಆಲ್ರೆಡಿ ತೊಗೊಂಡಿದ್ದೀನಿ. ಬಟ್ ಅದೇನು ಅಷ್ಟು ಇಷ್ಟ ಆಗಿಲ್ಲ. ಇವಾಗ ನೋಡಿ ನಾನು ಈ ಕಡೆ ಬಂದಿದ್ದೀನಿ, ಇನ್ನಷ್ಟು ಕಲೆಕ್ಷನ್ಸ್ ಇಲ್ಲಿದೆ ನೋಡಿ. ಕ್ರೀಮ್ಸು ನಾನು ಇಲ್ಲೇ ಯಾವಾಗಲೂ ತೊಗೊಳ್ಳೋದು ನೋಡಿ. ಯಪ್ಪ ಶೂ ತೊಗೊಂಡಿದ್ದಾನೆ, ಶೂ ತೊಗೊಂಡು ಫುಲ್ ಆಲ್ಮೋಸ್ಟ್ ನೋಡಿ ಆಲ್ಮೋಸ್ಟ್ ಐ ಥಿಂಕ್ 4500 ಏನೋ ಶೂ ತೊಗೊಂಡು 1700 ಅಂತೆ ಶೂ ತೊಗೊಂಡಿದ್ದಾರೆ. ಫುಲ್ ಲೈಕ್ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನು ಇಷ್ಟ ಆಗಿದೆ. ಈಗ ನೋಡಿ ಗೈಸ್, ಶೂ ಆಗಲೇ ತೊಗೊಂಡ್ಬಿಟ್ರು. ಈಗ ಈ ಅಪ್ಪಂದು ಏನು ಪ್ರಾಬ್ಲಮ್ ಅದ, ಶೂ ತೊಗೊಂಡ್ಬಿಟ್ರು. ನಾನು ಇಲ್ಲಿ ಬಂದಿನ ಆಗಲೇ ಜುಡಿದಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಪೇಂಟ್ ತಗೊಂಡಿದ್ದೀನಿ. ಈಗ ವೆಸ್ಟರ್ನ್ ಸೈಡಲ್ಲಿ ನಾನು ರೆಗ್ಯುಲರ್ ಆಗಿ ಆಗಲೇ ಹೇಳ್ತೇನೆ ತೊಗೊಂಡಿದ್ದೀನಿ ಅಂತ. ಸೊ ಈ ಒಂದು ಗ್ರೀನ್ ಕಲರ್, ಒಂದು ಬ್ರೌನ್ ಕಲರ್ ಶೇಡ್ ಎರಡು ತೊಗೊಂಡಿದ್ದೀನಿ. ಎರಡು ಟಾಪ್ ನೋಡಿದೆ, ಬಟ್ ಯಾವುದು ಇಷ್ಟ ಆಗಿಲ್ಲ. ಅದು ಟಾಪ್ ಬೇಕಿತ್ತು, ಈಗ ಅದೇ ಬೇಜಾರಾಗಿದೆ. ಈಗ ಪ್ಯಾಂಟ್ ತಗೊಂಡೆ, ಟಾಪ್ ತಗೊಂಡಿಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನಾಳೆ ಒಂದಿದ್ದೀನಿ ನನಗೆ ತಗೊಳಕಂತ ಬಂದಿದ್ದೆ ಟಾಪ್, ಆಮೇಲೆ ನಮ್ಮದೇ ಬಿಲ್ ಆಗ್ಬಿಡ್ತು. ನೆಕ್ಸ್ಟ್ ಎಂತ ಇಲ್ಲ, ನನಗೆ ಟಾಪ್ ಸಿಗ್ಲಿಲ್ಲ, ಅದೇ ಬೇಜಾರಾಗ್ತದೆ. ಪ್ಯಾಂಟ್ ಅಂತೂ ನಾನು ಜುಡಿಯೋದಲ್ಲಿ ತಗೊಂಡೆ, ಬಟ್ ನನಗೆ ಪ್ಯಾಂಟ್ ಜೊತೆಗೆ 2 ಕುರ್ತಿ ತಗೊಂಡೆ. ಬಟ್ ಇವಾಗ ನನಗೆ ಟಾಪೇ ಸಿಗ್ಲಿಲ್ಲ ಅಂದಮೇಲೆ ಪ್ಯಾಂಟ್ ಹಾಕೊಂಡು ಏನು ಮಾಡಲಿ. ಗೈಸ್ ಫೈನಲಿ ಇಲ್ಲಿ ಇಳಿದಿದ್ದೀವಿ. ವೆಸ್ಟ್ ಸೈಡಲ್ಲಿ ಆಯಿತು. ಇವರಂತೂ ಶೂ ತೊಗೊಂಡ್ಬಿಟ್ರು, ನಾನು ಟಾಪ್ ತಗೊಳಕ್ಕೆ ಹೋಗಿ. ಸೊ ಇವಾಗ ನಾವು ಟೀ ಕುಡಿಯೋಕ್ಕಂತ ಬಂದಿದ್ದೀವಿ. ಕೇರಳ ಹೋಟ್ಲಿಗೆ ಬಂದಿದ್ದೀವಿ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ನೋಡಿ. ಗೈಸ್ ಇವಾಗ ಫೈನಲಿ ನಾವು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಲೆಮನ್ ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಟೀ ಶಾಪಿಗೆ. ಸೊ ಇದಾದ ನಂತರ ಡೈರೆಕ್ಟ್ ಮನೆಗೆ ಹೋಗೋದು. ಅಕ್ಕಿನ ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ಸೊ ಮನೆಗೆ ಹೋದ್ಮೇಲೆ ಅನ್ನ ಬೇಳೆ ಮಾಡಬೇಕು. ನಾವು ಯಾವತ್ತೂ ಊಟ ಆಚೆ ತಿನ್ನೋದಿಲ್ಲ ನಾರ್ಮಲ್ ಆಗಿ, ಏನಕ್ಕಂತಂದರೆ ರೇರ್ ನಾವು ತಿನ್ನೋದು. ಮೊನ್ನೆ ಏನೋ ಹೊರಗಡೆ ಹೋಗಿದ್ದಲ್ಲ ಅಂತೇಳಿ ಮಟನ್ ಪಲಾವ್ ತಿಂದು ಅಷ್ಟೇ. ಸೊ ಹೊರಗಡೆ ಊಟ ನಾವು ಜಾಸ್ತಿ ಅವಾಯ್ಡ್ ಮಾಡ್ತಿರ್ತೀವಿ. ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮಾಡ್ಕೊಂಡು ಮತ್ತು ನಾಳೆ ಆಫೀಸ್ಗೆ ರೆಡಿ ಆಗುತ್ತೆ. ಮತ್ತು ಡೈಲಿ ನೋಡಿ ನಮ್ಮದು ಆಫೀಸ್ ಇದ್ದೀವಲ್ಲ. ಗೈಸ್ ಸೊ ಇವಾಗ ನಾವು ಮನೆಗೆ ರೀಚ್ ಆಗಿದ್ದೀವಿ ಆಲ್ರೆಡಿ. ಸೊ ಟೈಮ್ ಆಗಿದೆ. ಮತ್ತು ಈಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಮಲ್ಕೊಬೇಕು, ಮತ್ತು ಬ್ಯಾಕ್ ಟು ವರ್ಕ್ ಹೇಳಿದಾಗೆ. ಸೊ ಆಗಲೇ ಡ್ರೆಸ್ ತೊಗೊಂಡಿದ್ದಲ್ಲಿ ಅದೇ ನಾನು ಆವಾಗಲೇ ಹೇಳ್ದಲ್ಲ, ಅವರು ಶೂ ಎಲ್ಲ ತೊಗೊಂಡ್ಬಿಟ್ರು. ಮತ್ತು ನಾನು ಡ್ರೆಸ್ ಅವ್ರದ್ದು ಕೊಡಿಸಿದ್ದಾರೆ ತೊಗೊಂಡಿದ್ದೀವಿ ಅಂತ. ಸೊ ಅದರಲ್ಲಿ ಅವ್ರು ಯಾವ್ದು ತೊಗೊಂಡಿದ್ದಾರೆ ಅದರಲ್ಲಿ ನಾನು ಮತ್ತೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅವತ್ತಿನ ಔಟ್ಫಿಟ್ ಯಾವ್ದು ಹಾಕ್ತೀನಿ ಅಂತ ತೋರಿಸ್ತೀನಿ. ಸೊ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸೊ ಗುಡ್ ನೈಟ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ.